ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಇವತ್ತಿನ ಈ ಬ್ಲಾಗಲ್ಲಿ ನಮ್ಮ ಮನೇಲಿ ಬಾಳೆ ಕೊನೆ ಆಗಿತ್ತು ಅಂತ ತೋರಿಸಿದ್ದೀನಿ ನಿಮಗೂ ಕೂಡ. ಸೊ ಅದು ಹಣ್ಣಿಗಿಟ್ಟಿದ್ವಿ, ಅದು ಹಣ್ಣಾಗಿತ್ತು. ಸೊ ಮನೆ ಹತ್ರ ದೇವಸ್ಥಾನ ಇದೆ, ಅಂದರೆ ನಾವು ನಂಬಿರುವಂತಹ ದೇವರು ಸ್ವಾಮಿ ಮನೆ ಅಂತ ಕರಿತೀವಿ. ಅಲ್ಲಿ ಹೈಗುಳಿ ಎಲ್ಲ ಇದೆ. ಅಲ್ಲಿ ರೆಡಿಯಾಗಿ ಬಂದುಬಿಟ್ಟು ಬಾಳೆಗೊನೆನ ಒಪ್ಪಿಸ್ಲಿಕ್ಕೆ ಬಂದ್ವಿ. ಸೊ ನನ್ನ ಮಗಳು ನಿನ್ನೆ ಬಿದ್ದುಬಿಟ್ಟು ಕಣ್ಣ ಹತ್ರ ಗಾಯ ಮಾಡ್ಕೊಂಡಿದ್ಲು. ಸೊ ಸಿಕ್ಕಾಪಟ್ಟೆ ನೋವಾಗಿತ್ತು. ಈ ರೀತಿಯಾಗಿ ಹೊಸ ಡ್ರೆಸ್ನ ಹಾಕಿದ್ದೀನಿ. ನನ್ನ ಗಂಡನ ಮನೆ ಬಸ್ರೂರು, ಅಂದರೆ ಅವ್ರ ಅಪ್ಪನ ಮನೆ ಬಸ್ರೂರಲ್ಲಿ ದೈವದ ಮನೆಯಲ್ಲಿ ಪೂಜೆ ಇತ್ತು, ಜಾತ್ರೆ. ಅಲ್ಲಿಗೆ ಕೂಡ ಹೋಗಬೇಕಿತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಮಧ್ಯಾಹ್ನ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ದೇವರು ಆಳಿ ಬಂದಿತ್ತು, ಮೈ ಮೇಲೆ ಬಂದಿತ್ತು. ಸೊ ನಾನು ಕೂಡ ನೋಡಿಬಿಟ್ಟು ಕೈಯೆಲ್ಲ ಮುಕ್ಕೊಂಡು ಅಲ್ಲಿಂದ ಸೀದಾ ಪ್ರಸಾದ, ಅನ್ನಪ್ರಸಾದ ಊಟನ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಈ ಚಿಕ್ಕ ಕ್ಲಿಪ್ಸ್ನ ತಗೊಂಡಿದ್ದೀನಿ. ಸೊ ಯಾರೆಲ್ಲ ಇನ್ನೇನು ವಿಡಿಯೋನ ಅದೇ ಥರ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಚಾನಲ್ನ ಸಪೋರ್ಟ್ ಮಾಡಿ. ಸೊ ಗಂಡನ ಮನೆ ಫ್ಯಾಮಿಲಿ ಎಲ್ಲ ಬಂದಿದ್ದು, ಅವರೆಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಮಧ್ಯಾಹ್ನ ಬಂದ್ವಿ. ಸೊ ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬಂದಿರೋ ಅಂಥದ್ದು. ಫಸ್ಟ್ ನಾನು ಪ್ರೆಗ್ನೆಂಟ್ ಇದ್ದೆ, 1 ತಿಂಗಳು ಅನಿಸುತ್ತೆ, ಆವಾಗ ಬಂದಿದ್ದೆ. ನೆಕ್ಸ್ಟ್ ಮಗುನ ಕರ್ಕೊಂಡೇ ಬಂದಿದ್ದೀನಿ. ಸೊ ತುಂಬ ಖುಷಿಯಾಯಿತು. ಸೊ ನನ್ನ ಮಗಳು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಸೊ ಅವಳು ತುಂಬ ಕಣ್ಣು ಪೆಟ್ಟಾಗಿರೋದ್ರಿಂದ ಆವಾಗವಾಗ ಕಣ್ಣನ್ನು ಉಜ್ಕೊಳ್ತಾನೆ ಇದ್ಲು. ಪೇನ್ ಬರುತ್ತಲ್ಲ, ಜಸ್ಟ್ ಮಿಸ್ ಆಯಿತು, ಬಿದ್ದಿದ್ದು. ಸೊ ಅಲ್ಲಿಂದ ನೈಟು ಮನೆ ಹತ್ರ ತುಳಸಿ ಪೂಜೆ ಇತ್ತು, ನಮ್ಮ ಫ್ಯಾಮಿಲಿದೆ. ಸೊ ಅಲ್ಲಿಗೆ ಕೂಡ ಹೋಗಬೇಕಿತ್ತು. ಸೊ ಪೂಜೆನ ಮಾಡಿಕೊಂಡು ನೈಟ್ ಕೂಡ ಇಲ್ಲಿ ಊಟ ಇತ್ತು. ಸಿಕ್ಕಾಪಟ್ಟೆ ತಿರುಗಾಟ, ಸಿಕ್ಕಾಪಟ್ಟೆ ಕೆಲಸ. ಒಂದೇ ದಿನ 2 ಪ್ರೋಗ್ರಾಮ್ ಎಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಹೋಗಲೇಬೇಕಾದ ಪ್ರೋಗ್ರಾಮ್ಗೆ ಹೋಗಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಮನೆ ಹತ್ರನೇ, ಮನೆ ಹಿಂದುಗಡೆ ಮನೇಲಿ ಹಿರಿ ಮನೆ ಅದು, ಅಲ್ಲಿ ನಾವು ತುಳಸಿ ಪೂಜೆನ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ.